Hello everyone, welcome to Sanmarga classes. ಶಬ್ದ ಪಾಠದ ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 1, ವಸ್ತುಗಳ ಡ್ಯಾಶ್ ದಿಂದ ಶಬ್ದ ಉಂಟಾಗುತ್ತದೆ. ಹಾಗಿದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ಯಾಕೆ ಮಾತಾಡುವಾಗ ಗಂಟ್ಲ ಮೇಲೆ ನೀವು ಕೈಯನ್ನ ಇಟ್ಕೊಂಡ್ರೆ ಗೊತ್ತಾಗ್ತದೆ ಏನಾಗ್ತಾ ಇದೆ ಅಲ್ಲಿ. ವೈಬ್ರೇಷನ್ ಫೀಲ್ ಆಗ್ತಾ ಇದೆಯಾ? ಅದೇ ತರ ಯಾವುದೇ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅನ್ನ ಗಮನಿಸಿ. ಗಿಟಾರ್ ಅನ್ನ ನೋಡಿದ್ರೆ ತಂತಿಯನ್ನ ಮೀಟಿದಾಗ ಸೌಂಡ್ ಬರ್ತದೆ, ಅಂದ್ರೆ ಅಲ್ಲಿ ಕೂಡ ವೈಬ್ರೇಷನ್ಸ್ ಇದೆ ಅಲ್ವಾ. ತಬಲಾದಲ್ಲಿ ಸೌಂಡ್ ಬರ್ತದೆ, ಅಥವಾ ಘಟಂನಲ್ಲಿ ಕೂಡ ಸೌಂಡ್ ಬರ್ತದೆ. ಯಾವಾಗ ಬಡದಾಗ ಸೌಂಡ್ ಮಾಡ್ತೀವಿ, ಬಡದಾಗ ಏನಾಗಿರ್ತದೆ ಅಲ್ಲಿ ವೈಬ್ರೇಷನ್ಸ್ ಕ್ರಿಯೇಟ್ ಆಗಿರ್ತದೆ. ಹಾಗಿದ್ರೆ ಯಾವಾಗಲೂ ವಸ್ತುಗಳು ಕಂಪಿಸಿದಾಗ ಶಬ್ದ ಉಂಟಾಗ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಂಪನ. ವಸ್ತುಗಳ ಕಂಪನದಿಂದ ಶಬ್ದ ಉಂಟಾಗುತ್ತದೆ. ಆಪ್ಷನ್ ಇ, ಚಲನೆ, ತಪ್ಪು. ಚಲನೆ ಅಂದ್ರೇನು? ಸಮಯ ಕಳೆದಂತೆ ವಸ್ತುವಿನ ಸ್ಥಾನದಲ್ಲಿ ಆಗುವಂತಹ ಬದಲಾವಣೆಯನ್ನ ಚಲನೆ ಅಂತ ಹೇಳ್ತೀವಿ. ಆ ಪಾಠವನ್ನ ನೀವು ಕಲ್ತ್ಕೊ ಬಂದಿದ್ದೀರಿ. ಆಪ್ಷನ್ ಬಿ, ವರ್ತನೆ, ತಪ್ಪು. ಆಪ್ಷನ್ ಡಿ, ಅನುರಣನೆ, ಇದು ಕೂಡ ತಪ್ಪಾದ ಉತ್ತರ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಂಪನ. ಥ್ಯಾಂಕ್ ಯು.